ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಮ್ಮ ತಂಡದ ಪರವಾಗಿ ನಮಸ್ಕಾರ ಹೇಳ್ತೀನಿ. ವಿಶೇಷವಾಗಿ ನಮ್ಮ ಇವತ್ತು ಟ್ರೇಲರ್ನ ರಿಲೀಸ್ ಮಾಡಿದಂಥ ದೇಶ ಕಾಯೋ ವೀರ ಯೋಧರು, ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾದಿದ್ದೀರಿ. ನಿಮ್ಮೆಲ್ಲರಿಗೂ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರ. ತುಂಬ ಸಂತೋಷದ ವಿಚಾರ. ಟೀಸರು, ಟ್ರೈಲರು ಅದು ಇದು ಒಂದಾಗಿ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ, ಹುಡುಕ್ತಾ ಇರ್ತೀವಿ ನಮಗಿಂತ ಹಿರಿಯರು, ಅನುಭವ ಇರೋರು ಬಂದು ಆಶೀರ್ವಾದ ಮಾಡಲಿ ಅಂತ. ನೀವು ಬಂದಿರೋದು ನಮಗೆ ನಿಜವಾಗ್ಲೂ ಖುಷಿ, ತುಂಬ ಸಂತೋಷ ಕೊಟ್ಟಿದೆ. ಮತ್ತೊಮ್ಮೆ ಧನ್ಯವಾದಗಳು. ಈಗ ಕತೆ ಬಗ್ಗೆ ನಮ್ಮ ಯೋಗರಾಜ್ ಸರ್ ಬಗ್ಗೆ, ನಿರ್ಮಾಪಕರು, ನಿರ್ದೇಶಕರುಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನೀವೆಲ್ಲರೂ ಒಂದು 23ನೇ ತಾರೀಕು ಮಾರ್ನಿಂಗ್ ಶೋ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಬಂದು ಹೊಗಳ್ಬಿಟ್ರೆ ಸಾಕಲ್ಲ, ಆಮೇಲೆ ಧನ್ಯವಾದಗಳು. ಮಾರ್ನಿಂಗ್ ಶೋ ಬಂದು ಕಿವಿ ವಿಷಯ ಹೋಗ್ಬಿಟ್ರೆ ಆಮೇಲೆ ಎಲ್ಲರೂ ಬಂದ್ಬಿಡ್ತಾರೆ ಅಷ್ಟೇ. ಮೌತ್ ಪಬ್ಲಿಸಿಟಿ. ಥ್ಯಾಂಕ್ ಯು ಸರ್. ನಾಗೇಂದ್ರ ಅರಸ್ ಅವರು ಸಂಕಲನದ ಜೊತೆಗೆ ನಟನೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾ ಇರೋವಂಥವ್ರು, ಏನು ಹೇಳ್ತಾರೆ? ಎಲ್ರಿಗೂ ನಮಸ್ತೆ. ಡೈರೆಕ್ಟ್ರು ನಾವು ಒಂದೇ ಏರಿಯಾದಲ್ಲಿದ್ದವರು ಇದೀವಿನೂ ಕೂಡ. ಈಗಲೂ ಆವಾಗ ರೇಗಿಸ್ತಾ ಇರ್ತೀನಿ, ಏನು ಸರ್ ಒಂದೇ ಏರಿಯಾದಲ್ಲಿದ್ದು ನಮಗೊಂದು ಅವಕಾಶ ಕೊಡಲ್ಲ ಅಂತ. ಯಾವುದೇ ಬಟ್ ಅದು ಬಿಟ್ಟು ಈಗ ಕೊಡದೇ ಇರಲಿ, ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸು. ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆನೇ ಅಷ್ಟೇ ಚರ್ಚೆ. ನಾನು ಹೇಳ್ತೇನೆ, ನೋಡಿ ಸರ್ ನೀವು ಎಂಥ ರೈಟ್ರು, ನಿಮಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು, ಅವರು ಇದೇ ರೀತಿ ಹೇಳೋದು. ಬಟ್ ಈ ಸಿನಿಮಾದಲ್ಲಿ ಅದು ನನ್ನ ಆಸೆ ಒಂದು ಪೂರೈಸಿದ್ರು. ನಿಜವಾಗ್ಲೂ ಥ್ಯಾಂಕ್ ಯು ಸರ್, ರಾಮನಾರಾಯಣ್ ಸರ್. ಈ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜಲ್ಲಿದೆ ಅಂತ. ಮನು ಅವ್ರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ, ಆ್ಯಕ್ಷನ್ಗೂ ಸಹಿ, ಎಮೋಷನಲ್ಗೂ ಸಹಿ, ಎಲ್ಲ ಥರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರಲ್ಲಿ ಕಾಣುತ್ತೆ. ನಾನು ಡಬ್ಬಿಂಗ್ ಟೈಮಲ್ಲಿ ಹೋದಾಗ್ಲೂ ಒಂದಷ್ಟು ವಿಜುವಲ್ಸ್ ಎಲ್ಲ ತೋರಿಸಿದ್ರು ಡೈರೆಕ್ಟ್ರು, ತುಂಬ ಚೆನ್ನಾಗಿದೆ. ಆಮೇಲೆ ಭಾಳಷ್ಟು ಪಾತ್ರಗಳು ಬಂದು ಹೋಗುತ್ತವೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ. ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ಈಗ ಮಾಡ್ತಿರೋದು. ಅವರಿಗೆ ಸೀನಿಯರ್ ಅಂತ ಅನ್ಸ್ಕೊಳ್ಳೋಕೆ ಇಬ್ಬರಿಗೂ ಇಷ್ಟ ಆಗ್ತಾ ಇಲ್ಲ. ಅದೇ ನಾನು ಟೆಕ್ನಿಕಲಲ್ಲಿ ಸೀನಿಯರ್ ಸರ್. ಎಡಿಟರ್ ಆಗಿ ನಾನು ಚಿಕ್ಕ ವಯಸ್ಸಿಂದನೇ ಎಡಿಟರ್ ಆಗಿ ಬಂದೆ ನಾನು. ಎಲ್ಲ ಚೆನ್ನಾಗಿದೆ. ಆಮೇಲೆ ನಾನು ಆ್ಯಕ್ಚುಲಿ ಇನ್ನೂ ನನಗೆ ಭಾಳ ಇಷ್ಟ ಆಗಿದ್ದು ಮನು ಅವ್ರು ಬಂದಿರಲ್ಲ, ಕ್ಯಾಮ್ರಾಮನ್ನು. ಆ್ಯಕ್ಚುಲಿ ಫೋಟೋಗ್ರಫಿ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು, ಆಮೇಲೆ ಟ್ರೈಲರ್ ಕಟ್ ಮಾಡಿದಂಥ ಎಡಿಟರು ಭಾಳ ಚೆನ್ನಾಗಿ ಮೂಡಿಬಂದಿದೆ. ಯಾಕಂದರೆ ಬರೀ ಇಲ್ಲಿ ನಾವು ಆರ್ಟಿಸ್ಟ್ಗಳು ಓಕೆ ನಾವು ಎಲ್ಲರೂ ಮಾತಾಡ್ತೀವಿ, ಬಟ್ ಅದನ್ನು ಯಾವ ರೀತಿ ನಮ್ಮನ್ನು ತೋರಿಸ್ತಾರೆ, ಯಾವ ರೀತಿ ವಿಜುವಲೈಸ್ ಮಾಡ್ತಾರೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಕಟ್ಸ್ ಆಗಲಿ, ಅವ್ರನ್ನೂ ನೆನೆಸ್ಕೊಬೇಕು ಈ ಟೈಮಲ್ಲಿ. ಆಮೇಲೆ ಎಲ್ಲಾಗಿನ ನಮ್ಮ ಸೋಲ್ಜರ್ಸ್ ಬಂದಿರೋದು ಬಿಗ್ ಸಲ್ಯೂಟ್ ಸರ್. ನಿಜವಾಗ್ಲೂ ಖುಷಿಯಾಗುತ್ತೆ, ಭಾಳ ಎಮೋಷನ್ ಕೂಡ ಆಗುತ್ತೆ. 23ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ದಯವಿಟ್ಟು ಎಲ್ಲರೂ ಈ ಒಂದು ಅದ್ಭುತ ಸಿನಿಮಾನ ಗೆಲ್ಲಿಸ್ತೀರಿ ಅಂತ ಒಂದು ನಂಬಿಕೆ ಇದೆ. ಕನ್ನಡ ಜನತೆ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇನ್ನು ಹರೀಶ್ ರಾಜ್ ಸರ್, ನೀವು ಸಿನಿಮಾನಲ್ಲಿ ಇರೋವಂಥದ್ದು ನಮ್ಗೆ ತುಂಬಾ ಖುಷಿಯ ಸಂಗತಿ. ನ್ಯಾಷನಲ್ ಅವಾರ್ಡ್ ಮೂವಿನಲ್ಲೇ, ವಿನ್ನಿಂಗ್ ಅವಾರ್ಡ್ ಮೂವಿನಲ್ಲೇ ಆ್ಯಕ್ಟ್ ಮಾಡಿರೋವಂಥವ್ರು ನೀವು. ನಿಮ್ಮ ಪಾತ್ರದ ಬಗ್ಗೆ ಒಂಚೂರು ತಿಳಿಸಿ, ಅಥವಾ ಮುಂಚೆನೇ ತಿಳಿಸಿ ಆಗಿದೆಯಾ ಬೇರೆ ಪ್ರೆಸ್ ಮೀಟಲ್ಲಿ? ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ನಾನು ಒಬ್ಬ NGO ನಡೆಸುವಂಥ ವ್ಯಕ್ತಿಯ ಪಾತ್ರ ಮಾಡ್ತಾಯಿದ್ದೀನಿ. ಮುಖ್ಯವಾದ ಕಾರಣ ಈ ಚಿತ್ರ ಮಾಡೋದಕ್ಕೆ ಅಂದರೆ ರಾಮನಾರಾಯಣ್ ಅವರು ತುಂಬ ಹಳೆಯ ಸ್ನೇಹಿತರು. ಅವ್ರ ಜೊತೆ ಯಾವತ್ತೂ ವರ್ಕ್ ಮಾಡೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ನೋಡಿದಂಥ ಅದ್ಭುತವಾದಂಥ ಬರಹಗಾರರು ಆ್ಯಂಡ್ ಒಳ್ಳೆ ಸ್ಕ್ರೀನ್ ರೈಟರು, ಒಳ್ಳೆ ಡೈಲಾಗ್ ರೈಟರು, ಒಳ್ಳೆ ನಿರ್ದೇಶಕರು. ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋವಾಗ ತುಂಬ ವರ್ಷಗಳಾದಮೇಲೆ ಅವರು ಕರೆ ಮಾಡಿ ಈ ಥರದ್ದೊಂದು ಪಾತ್ರ ಇದೆ, ಗೆಸ್ಟ್ ಅಪಿಯರೆನ್ಸ್ ಅಂತ ಅಂದ್ಕೊಳ್ತಿರೋ ಅಥವಾ ಒಂದು ಸಣ್ಣ ಪಾತ್ರ ಅಂದ್ಕೊಳ್ತಿರೋ ಅಥವಾ ಬಟ್ ನೀವು ನಮ್ಮ ಚಿತ್ರದಲ್ಲಿ ಇರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಕರೆದ್ರು. ಆ್ಯಂಡ್ ಸಂತೋಷ್ ಸರ್ ಒಬ್ಬ ನಿರ್ಮಾಪಕರೊಬ್ಬ ಕಲಾವಿದರನ್ನ ಕರೆದಾಗ ಒಬ್ಬ ಕಲಾವಿದನಾಗಿ ನಾವು ಯಾವಾಗಲೂ ಹುಡುಕ್ತಾ ಇರ್ತೀವಿ ಒಳ್ಳೆ ಪಾತ್ರಗಳಿಗೆ. ಸೊ ಇಂಥ ಒಂದು ಒಳ್ಳೆ ಪಾತ್ರ ಆ್ಯಂಡ್ ಮುಖ್ಯವಾಗಿ ಆ ಟೈಟ್ಲ್ ನನಗೆ ಇಷ್ಟ ಆಯಿತು, ಕುಲದಲ್ಲಿ ಕೀಳ್ಯಾವುದು ಅಂಥ ಒಂದು ಟೈಟ್ಲು. ಅಂಥ ಒಳ್ಳೆ ಕಲಾವಿದರಿದ್ದಾರೆ ಎಲ್ಲರೂ. ಆ್ಯಂಡ್ ಮೌನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತೂ ನಾನು ತುಂಬ ಅವಕಾಶ ಸಿಗಲಿಲ್ಲ ಮನು ಅವ್ರ ಜೊತೆ, ಮೌನ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಕೆಲವೇ ಸೀನ್ಗಳಿತ್ತು. ಬಟ್ ಈಗ ಟ್ರೈಲರ್ ನೋಡಿದಾಗ ತುಂಬ ಒಬ್ಬ ಪ್ರೇಕ್ಷಕನಾಗಿ ತುಂಬ ಖುಷಿ ಕೊಡ್ತಾ ಇದೆ. ಎಕ್ಸ್ಪ್ರೆಷನ್
ಎಕ್ಸ್ಪ್ರೆಷನ್ಸು ನಾಗೇಂದ್ರ ಅವ್ರು ಹೇಳಿದಾಗೆ ಮನು ಅವ್ರ ಕಾಮಿಡಿ ಅಲ್ಲದೆ ಆ್ಯಕ್ಷನ್ ಇರ್ಬೋದು ಆ್ಯಂಡ್ ಏನೋ ಎಮೋಷನ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಟ್ರೈಲರ್ ಮೂಡಿ ಬಂದಿದೆ. ರಾಮನಾರಾಯಣ್ ಸರ್ ತುಂಬ ಗ್ಯಾಪ್ ಆಗಿದೆ ಅನಿಸುತ್ತೆ ಮಧ್ಯ ಅಲ್ವಾ ಈ ನಿಮ್ಮ ನಿರ್ದೇಶನದ್ದು, ಬಟ್ ಈ ಚಿತ್ರದಲ್ಲಿ ಎಲ್ಲನೂ ಪ್ಯಾಕ್ ಮಾಡಿ ತರ್ತಾ ಇದ್ದೀರಾ. ಆ್ಯಕ್ಷನ್ನು, ಡ್ರಾಮಾ, ಎಮೋಷನ್ಸು, ಪ್ರೀತಿ, ಒಳ್ಳೆ ಹಾಡುಗಳು, ಮನುಮೂರ್ತಿಯವರ ಹಾಡುಗಳಿದೆ ಎಲ್ಲ. ಅಂದರೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಬರ್ತಾ ಇದ್ದೀವಿ. ಒಳ್ಳೆ ಹೃದಯ ಇರೋವಂಥ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ಇವತ್ತು ಯೋಧರು ಬಂದಿರೋದು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಿಗ್ ಸಲ್ಯೂಟ್. ಆ್ಯಂಡ್ ನಿಜವಾಗ್ಲೂ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಆ್ಯಂಡ್ ಖುಷಿಯಾಗಿದೆ. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್.